ಎಲ್ರಿಗೂ ನಮಸ್ಕಾರ. ಇವತ್ತು ಓಲ್ಡ್ ಶೀಟಿಂದ ನ್ಯೂ ಗೋಡನ್ ಅಥವಾ ಶೆಡ್ನ ನಿರ್ಮಾಣ ಮಾಡೋಣ. ಎಷ್ಟು ನೀಟಾಗಿ ಬ್ಲೇಡಿಂದ ಕೊಯ್ದಷ್ಟು ನೀಟಾಗಿ ಬಂದಿದೆ ನೋಡ್ರಿ ಸೈಡಿಂದ. ಫ್ರಂಟಲ್ಲಿ ಕೂಡ ಇರೋ ಹಳೆ ಸಾಮಾನುಗಳನ್ನು ಯೂಸ್ ಮಾಡಿಬಿಟ್ಟು ಪರ್ಫೆಕ್ಟಾಗಿ ಹಾಕಿದ್ವಿ. ಬಣ್ಣ ಹಾಕಿದ್ವಿ ಅಂದ್ರೆ ಸೂಪರಾಗಿ ಕಾಣಿಸುತ್ತೆ. ಒಳಗೋಗಿ ನೋಡೋಣ ಹೆಂಗಿದೆ ಅಂತ. ಇದು ಎತ್ತುಗಳಿಗೆ ಗ್ವಾದ್ಲಿ ಮೇವು ಹಾಕೋದಕ್ಕೆ. ಮೇಲ್ಗಡೆ ಹಟ್ಟ ನೋಡ್ತಿದ್ರಲ್ಲ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಅದು ಒಂದು 10 ಅಡಿ ಅಗಲ, ಒಂದು 18 ಅಡಿ ಉದ್ದಷ್ಟು ದೊಡ್ಡ ಹಟ್ಟ ಅದು. ಸುಮಾರು ವಸ್ತುಗಳನ್ನ, ಸುಮಾರು ಮೇವನ್ನ ಹಾಕ್ಬೋದಲ್ಲಿ. ಒಳಗಡೆ ಹೋಗಿ ನೋಡೋಣ. ಇನ್ನೊಂದು ರೂಮ್ ಇದೆ. ಇದು ಹೊಲದಲ್ಲಿ ಬೆಳೆದಿರೋ ಭತ್ತ ಅಥವಾ ಇನ್ನೇನಾದರೂ ಹಾಕೋದಕ್ಕೆ ಇದು ಗೋಡನ್ ಅಂತ ತಿಳ್ಕೊಂಬಿಟ್ರೆ. ಮೇಲ್ಗಡೆ ಸ್ವಲ್ಪ ಶೀಟೆಲ್ಲ ತೂತ್ ಕಾಣಿಸುತ್ತೆ. ಅದಕ್ಕೆ MCL ಅಥವಾ ಗಮ್ ಹಾಕ್ಕೊಂಡ್ರೆ ಸರಿ ಹೋಗ್ಬಿಡ್ತದೆ. ಇರೋ ಸಾಮಾನಲ್ಲೇ ಇರೋ ಓಲ್ಡ್ ವಸ್ತುಗಳೆಲ್ಲ ರೆಡಿ ಮಾಡಿರೋದ್ರಿಂದ ಈ ಥರ ಕಾಣಿಸುತ್ತೆ. ಮೇಲ್ಗಡೆ ನೀರು ಹೋಗೋದಕ್ಕೆ, ನೀರು ಮುಂದೆಗಡೆ ಬೀಳಬಾರ್ದು ಅಂತ ಪೈಪ್ ಹಾಕಿದ್ವಿ. ಪೈಪ್ಗೆಲ್ಲ ಬೆಲ್ಟ್ ಹಾಕಿದ್ವಿ ಕಿತ್ಕೊಂಡು ಹೋಗ್ಬಾರ್ದು ಅಂತ. ಎಷ್ಟು ನೀಟಾಗಿದೆ. ಎಷ್ಟೇ ನೀರು ಬಂದರೂ ಅದಕ್ಕೆ ಕಿತ್ಕೊಂಡು ಹೋಗಲ್ಲ, ಯಾಕಂದರೆ ಬೆಲ್ಟ್ ಹಾಕಿದ್ವು ಅದಕ್ಕೆ ಏನೂ ಆಗಬಾರ್ದು ಅಂತ. ಡೋರಲ್ಲಿ ಚಿಲ್ಕೆ ಏನೂ ಕಾಣಲ್ಲ, ಎಲ್ಲ ಪ್ಲೇನ್ ಕಾಣಿಸುತ್ತೆ ನಿಮಗೆ. ಇಲ್ಲಿ ಬೀಗ ಹಾಕೋದು ಕಷ್ಟ ಮಾಡಿದ್ವಿ. ಇನ್ನು ಬಿಟ್ಟರೆ ಹ್ಯಾಂಡ್ಲ್ ಇದೆ. ಒಳಗಡೆ ಲಾಕ್ ಆಗಿರುತ್ತೆ. ನಾವು ಓಪನ್ ಮಾಡೋಕೆ ಹೋದರೆ ಒಳಗಡೆಯಿಂದ ಓಪನ್ ಆಗುತ್ತೆ, ಹೊರಗಡೆ ಏನಿರಲ್ಲ. ನೀಟಾಗಿ ಕಾಣಿಸುತ್ತೆ. ಒಳಗಡೆಯಿಂದ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂತ. ಒಳಗಡೆ ಒಂದು ಸತಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಇಲ್ಲಿ ನೋಡಿರಿ, ಇಷ್ಟೇ. ಆ್ಯಕ್ಚುಲಿ ನಾನು ಕೈಯಿಂದ ತಿರ್ಸಕತ್ತಿದ್ದೇನೆ, ಆ ಕಡೆ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ. ಇಲ್ಲಾಂತಂದರೆ ಆ ಕಡೆ ತಿರ್ಸಿದ್ರೆ ಈ ಕಡೆ ಓಪನ್ ಆಗುತ್ತೆ. ಈ ಥರ ಹಲವಾರು ವೀಡಿಯೋಗಳನ್ನು ಮಾಡ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ. ಜನರಿಗೂ ಉಪಯೋಗ ಆಗ್ತಕ್ಕಂಥ ಕಡಿಮೆ ಬಜೆಟಲ್ಲಿ ಇರೋ ಸಾಮಾನಿನಲ್ಲೇ ನಾವು ಚೆನ್ನಾಗಿ ಮಾಡಿಕೊಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಪ್ರೋತ್ಸಾಹ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಬೇಕಿತ್ತು ಅಂದರೆ ಮೆಸೇಜ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಧನ್ಯವಾದಗಳು.